ದಿವಸ ನಾನು ಹೊರಗಡೆ ಏನು ಬಂದಿದ್ದೀನಿ ಅಂತ ಅಂದ್ಕೊಳ್ಬೋದು. ಪೃಥ್ವಿ ಸ್ವಲ್ಪ ಅವಳು ಶಾಪಿಂಗ್ ಇದೆ, ಹೋಗೋಣ ವೆಸ್ಟ್ ಸೈಡ್ಗೆ ಬಾ ಅಂತ ಅಂದ್ಬಿಟ್ಟು ಹೇಳಿದ್ಲು. ನಮ್ಮನೆ ಹತ್ರ ಇವಾಗ ರೀಸೆಂಟಾಗಿ ವೆಸ್ಟ್ ಸೈಡ್ ಶೋರೂಮ್ ಸ್ಟಾರ್ಟ್ ಆಗಿದೆ, ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ನಮ್ಗೆ ಹೇಗಿದ್ದರೂ ಪೂಜೆ ಏನೂ ಇಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಅವಳ ಜೊತೆ ಇಲ್ಲಿ ಬಂದಿದ್ದೀನಿ. ಇವಾಗ ನೆಕ್ಸ್ಟ್ ಇಲ್ಲಿ ಶಾಪಿಂಗ್ ಮಾಡಿಕೊಂಡು ನಮ್ಮ ಮನೆಗೆ ಹೋಗೋಣ. ಸೊ ಅಲ್ಲಿ ತನಕನೂ ಇವಳು ಏನೇನು ಶಾಪಿಂಗ್ ಮಾಡ್ತಾಳೆ ನೋಡೋಣ ಬನ್ನಿ. ಆದರೆ ಶಾಪ್ ಒಳಗಡೆ ಏನೂ ವಿಡಿಯೋ ಮಾಡೋ ಹಾಗೆ ಇಲ್ಲ. ಸೊ ಅದರಿಂದ ಹೊರಗಡೆ ಇಲ್ಲಿ ನೋಡಿಕೊಂಡು ನೆಕ್ಸ್ಟ್ ಮನೆಗೆ ಹೋಗೋಣ ಬನ್ನಿ ನಾವೆಲ್ಲ. ಸೊ ಮನೆಗೆ ಬಂದ ಮೇಲೆ ನಮ್ಮ ಮನೇಲಿ ಇವತ್ತು ಗೌರಿ ಹಬ್ಬದ ಬಾಗಿನ ಹಾಕಿ ಇದೆ, ಮತ್ತು ನಾನು ಹಬ್ಬ ಹೇಗೆ ಆಚರಣೆ ಮಾಡಿದೆ ಅನ್ನೋದು ಕೂಡ ನೀವು ನೋಡ್ಬೋದು. ನಮಗೆ ಈ ವರ್ಷ ಹಬ್ಬ ಇಲ್ಲ, ಆದರೆ ತವ್ರ ಮನೆಯಿಂದ ನನ್ನ ಅಣ್ಣಂದರು ಎಲ್ಲರೂ ಮಾಮೂಲಿ ಕೊಡೋದು ಅರಿಶಿನ ಕುಂಕುಮ ಕೊಡ್ತಾರೆ. ಬಟ್ ಏನಂತ ಅಂದರೆ ಅರಿಶಿನ ಕುಂಕುಮ ಕೈನಲ್ಲಿ ಕೊಡೋಲ್ಲ, ದೇವ್ರ ಮನೇಲಿ ಇಟ್ಬಿಡ್ತಾರೆ, ನೀನು ಆಮೇಲೆ ತಗೋ ಅಂತ ಅಂದ್ಬಿಟ್ಟು. ಇವಾಗ ನಮ್ಮ ಅಣ್ಣಂದರು 3 ಜನನೂ ಸೀರೆ, ಅರಿಶಿನ ಕುಂಕುಮದ ಸಾಮಾನುಗಳು, ಮಂಗಳ ದ್ರವ್ಯಗಳು ಎಲ್ಲ ತಂದುಕೊಟ್ಟಿದ್ದಾರೆ. ನಂದು ಈ ಗೌರಿ ಹಬ್ಬದ ಸೀರೆಗಳು ಮತ್ತು ನಾನು ಸುಮಾರು ಬೇರೆ ಶಾಪಿಂಗ್ ಮಾಡಿರೋ ಸೀರೆಗಳೆಲ್ಲ ಇವಾಗ ನೋಡೋಣ ಬನ್ನಿ. ನಮಗೆ ಈ ವರ್ಷ ಪೂರ್ತಿ ಹಬ್ಬ ಇಲ್ಲ. ನೆಕ್ಸ್ಟು ವರಮಹಾಲಕ್ಷ್ಮಿನೂ ಇಲ್ಲ, ವರಮಹಾಲಕ್ಷ್ಮಿ ಆದಮೇಲೆ ನಮಗೆ ಗೌರಿ ಹಬ್ಬನೇ ನೆಕ್ಸ್ಟ್ ಇಯರ್ ಫಸ್ಟ್ ಹಬ್ಬ ಸ್ಟಾರ್ಟ್ ಆಗುತ್ತೆ. ಏಕೆಂದರೆ ನಮ್ಮ ಅತ್ತೆ ಹೋಗ್ಬಿಟ್ರು, ನನ್ನ ಹಸ್ಬೆಂಡ್ ತಾಯಿ ಶ್ರೀಧರ್ ತಾಯಿ ಹೋಗ್ಬಿಟ್ರು. ಅವರು ಲಾಸ್ಟ್ ಇವಾಗ 15 ಡೇಸ್ ಬ್ಯಾಕ್ ಹೋಗ್ಬಿಟ್ರು ಅಂತ ನಾನು ಪೋಸ್ಟ್ ಕೂಡ ಮಾಡಿದ್ದೆ, ಅವ್ರ ಫೋಟೋ ಹಾಕಿ. ಸೊ ಅದರಿಂದ ವರ್ಷ ಪೂರ್ತಿ ನಮಗೆ ಹಬ್ಬಗಳಿಲ್ಲ. ಜಾಸ್ತಿ ದೇವಸ್ಥಾನಗಳಿಗೆ ಹೋಗ್ಬೋದು, ಬಟ್ ಅರ್ಚನೆ ಮಾಡಿಸ್ಬಾರ್ದು ಅಂತ ಹೇಳಿದ್ದಾರೆ. ಮತ್ತು ಬೆಟ್ಟದ ಮೇಲಿರೋ ದೇವಸ್ಥಾನಗಳಿಗೆಲ್ಲ 1 ವರ್ಷದ ತನಕ ಹೋಗಬಾರ್ದು. ಮಾಮೂಲಿ ನೀವು ಮನೇಲಿ ಡೈಲಿ ಪೂಜೆಗಳು ಮತ್ತು ಕೆಲವೆಲ್ಲ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಅಂಥದ್ದೆಲ್ಲ ಓದೋದೆಲ್ಲ ನೀವು ಮಾಡ್ಕೊಳ್ಬೋದು. ಬಟ್ ವಿಶೇಷವಾಗಿ ಪೂಜೆಗಳು, ಪ್ರಾರ್ಥನೆಗಳು, ವ್ರತಗಳು ಎಲ್ಲ ಏನು ಮಾಡೋ ಹಾಗಿಲ್ಲ ಅಂತ ಪುರೋಹಿತರು ಹೇಳಿದ್ದಾರೆ. ಸೊ ಇನ್ನೊಂದು ವರ್ಷ ನಮಗೇನು ಹಬ್ಬಗಳೇ ಇಲ್ಲ. ಸೊ ನಾನು ನಿಮಗೆ ಬೇರೆ ಬೇರೆ ಪೂಜಾ ವಿಧಾನಗಳು ಹಾಗೆ ಮಾತಾಡಿ ಹೇಳ್ಬೋದಷ್ಟೇ ಹೊರತು ಯಾವುದೂ ಇನ್ನು 1 ವರ್ಷದ ತನಕ ಮಾಡಿ ತೋರ್ಸೋಕ್ಕಾಗಲ್ಲ. ನನಗೂ ಸ್ವಲ್ಪ ಬೇಜಾರೆ. ನಮ್ಮ ಅತ್ತೆ ಬಗ್ಗೆ ಹೇಳಬೇಕು ಅಂತ ಅಂದರೆ ಅವ್ರಿಗೆ 94 ಇಯರ್ಸ್ ಅವರು ಹೋಗಿದ್ದು. ಬಟ್ ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್ ನಮ್ಮ ಅತ್ತೆ, ವೆರಿ ಇಂಟ್ರೆಸ್ಟಿಂಗ್ ಲೇಡಿ. ಅವರು ಲೈಫ್ನಲ್ಲಿ ಹೇಗೆ ಇಂಟ್ರೆಸ್ಟ್ ಇಟ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಅವರು ನೋಡಿ ಕಲಿಬೇಕು. ಮತ್ತು ಲೈಫ್ನ ಹೇಗೆ ಪಾಸಿಟಿವ್ ಆಗಿ ತೊಗೊಳ್ಬೇಕು, ಯಾರ ಬಗ್ಗೆನೂ ಏನು ಬೇಜಾರು ಮಾಡ್ಕೊಳ್ಬಾರ್ದು, ಯಾವ ಥರದಲ್ಲಿ ನಾವು ಅವ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಬಾರ್ದು, ಯಾರೇನಂದರೂ ಮನಸ್ಸಿಗೆ ಹೇಗೆ ತೊಗೊಳ್ಬಾರ್ದು, ಪೀಸ್ಫುಲ್ಲಾಗಿ ಹೇಗಿರಬೇಕು ಅಂತ ನಾನು ಅವ್ರ ಹತ್ರ ತುಂಬ ಕಲ್ತಿದ್ದೀನಿ ಪಾಠದ ಜೀವನದಲ್ಲಿ. ಸೊ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಎಲ್ಲ ವಿಡಿಯೋನ ನೆಕ್ಸ್ಟು ವಿಡಿಯೋಗೆ ಎಲ್ಲೆಲ್ಲೋ ಕಾನ್ಸೆಪ್ಟ್ಗಳು ಹೊಡೆಯುತ್ತೆ. ಎಲ್ಲ ಬೆಂಗಳೂರಲ್ಲೇ ಇದ್ದೀವಿ. ನೀನು ಸೀರೆ ಚೆನ್ನಾಗಿದೆ, ಗ್ರೀನ್ ನಿಮ್ಮದು. ಹೌದಾ? ಹಾಂ ಹಾಂ. ಸಾಕಾಗ್ಬಿಡುತ್ತಲ್ಲ ಬೆಳಿಗ್ಗೆ. ಇದು ನನ್ನ ಕಸಿನ್ ಮನೆ. ಅವರು ನನ್ನ ಊಟಕ್ಕೆ, ಪೂಜೆಗೆ ಎಲ್ಲದಕ್ಕೂ ಕರೆದಿದ್ರು. ನಾನು ಇಲ್ಲೇ ಅರಿಶಿನ ಕುಂಕುಮ ಎಲ್ಲ ಪೂಜೆ ಮಾಡ್ಕೊಂಡ್ಬಿಟ್ಟೆ, ಹಬ್ಬ ಇಲ್ಲದೆ ಹೋದ್ರೂ. ಸೊ ನೋಡಿ ಎಷ್ಟು ಚೆನ್ನಾಗಿ ದೇವರೆಲ್ಲ ಕೂರಿಸಿದ್ದಾರೆ. ಈ ಹಾರ ನನಗೆ ತುಂಬ ಇಷ್ಟ ಆಯಿತು. ಅದು ತುಂಬ ಈಸಿ ಮೆಥಡಲ್ಲಿ ಮಾಡಿದ್ದಾರೆ, ಮತ್ತು ಅವಳು ಫ್ರೆಂಡ್ ಕೊಟ್ಟಿದ್ದಾರೆ ಅಂತಲೂ ಹೇಳಿದ್ರು. ಸೊ ನೋಡೋಣ ಮುಂದೆ ನಮಗೇನಾದರೂ ಈ ಥರ ಐಟಮ್ ಸಿಕ್ಕಿದ್ರೆ ನಾವು ನಮ್ಮ ವಿಡಿಯೋನಲ್ಲಿ ಈ ಥರ ಹಾರ ಮಾಡಿ ನೋಡೋಣ. ನೋಡಿ ಗೌರಿ ಹಬ್ಬದ ಅರೇಂಜ್ಮೆಂಟು ಎಷ್ಟು ಚೆನ್ನಾಗಿದೆ. ಗೌರಿಗೆ 16 ದೀಪದ ಆರತಿ ಮಾಡಬೇಕು. ಸೊ ಈ ಥರ ಸಾಲು ದೀಪದ್ದು ಅಂತ ಅಂದ್ಬಿಟ್ಟು ನಾನು ಪೂಜಾ ರೂಮ್ ಅರೇಂಜ್ಮೆಂಟ್ಸಲ್ಲಿ ತೋರಿಸಿದೆ ನೋಡಿ. 16 ದೀಪ ಇಲ್ಲ 16 ತಂಬಿಟ್ಟಿನ ಆರತಿ ಮಾಡ್ತಾರೆ. ಸೊ ಊಟಕ್ಕೆಲ್ಲ ರೆಡಿ ಮಾಡಿದ್ದಾರೆ ಇವಾಗ.
ಗೌರಿ ಹಬ್ಬಕ್ಕೆ ತವ್ರ ಮನೆಯಿಂದ ಬರೋ ಅರಿಶಿನ ಕುಂಕುಮ ಎಲ್ಲ ಹೆಣ್ಮಕ್ಳಿಗೂ ತುಂಬ ಪ್ರೆಷಿಯಸ್ಸು, ತುಂಬ ಸಂತೋಷ ತರುವಂಥ ವಿಷಯ. ಅವರೇನೇ ಕೊಡಲಿ ಸಂತೋಷವಾಗಿ ಹೆಣ್ಮಕ್ಳು ಜನರಲಿ ಸ್ವೀಕರಿಸ್ತಾರೆ. ಗೌರಿ ಹಬ್ಬದ ಬಾಗ್ನದಲ್ಲಿ ಏನೇನು ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ನಿಧಾನಕ್ಕೆ ಹೇಳ್ಕೊಂಡು ಬರ್ತೀನಿ. ವೀಳ್ಯದೆಲೆ, ಅಡಿಕೆ ಮತ್ತು 5 ಥರ ಹಣ್ಣು, 2 ತೆಂಗಿನಕಾಯಿ, 1 ಗಣಪತಿಗೆ, 1 ಗೌರಿಗೆ, ಜೊತೆಯಲ್ಲಿ 1 ಡಜನ್ ಬಳೆ, ಆಮೇಲೆ ಬ್ಲೌಸ್ ಪೀಸು ಇಲ್ಲ ಸೀರೆಗಳು ಏನು ಕೊಡ್ತಾರೆ ಅದು, 5 ಥರ ಹಣ್ಣು. ಜನರಲಿ 2 ಥರ ಕೊಡ್ತಾರೆ, ಇಲ್ಲ 5 ಥರ ಹಣ್ಣು ಕೊಡ್ತಾರೆ. ಒಬ್ಬೊಬ್ಬರು ಕಸ್ಟಮಲ್ಲಿ ಒಂದೊಂದು ಥರ ಮಾಡ್ತಾರೆ. ನಮ್ಮನೇಲಿ ಏನು ಕೊಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟು ಪೂಜೆ ಸಾಮಾನು: ಅರಿಶಿನ, ಕುಂಕುಮ, ಚಂದ್ರ ಅಂದರೆ ಸಿಂಧೂರ, ಗಂಧದ ಕಡ್ಡಿ, ಕರ್ಪೂರ, ಪೂಜೆಗೆ 2 ಥರ ಹೂವು, ಆಮೇಲೆ ಇದು ಹಣ್ಣುಗಳು ಹೇಳಿದ್ನಲ್ಲ, ಬಾಳೆಹಣ್ಣು, ಮೋಸಂಬಿ, ಏನೇ ಆಗಲಿ 5 ಥರ ಹಣ್ಣು ಇಲ್ಲ 2 ಥರ ಹಣ್ಣು. ಇಷ್ಟಾದಮೇಲೆ ದೇವರಿಗೆ ನೆಕ್ಸ್ಟು ಪೂಜೆ ಮಾಡೋದಕ್ಕೆ ಹೂ ಬತ್ತಿ, ಎಳೆ ಬತ್ತಿಗಳು, ಅದು ಇಂಪಾರ್ಟೆಂಟು. ಬತ್ತಿಗಳು ಕೂಡ, ಆ ಬತ್ತಿಗಳು ಪೂಜೆಗೆ ನಾವು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟೂ ಕೊಡ್ತಾರೆ. ಆದರೆ ಕೆಲವರು ಹೆಣ್ಮಕ್ಳಿಗೆ ವರ್ಷಕ್ಕಾಗೋಷ್ಟು ಕೂಡ ಹೂ ಬತ್ತಿ, ಎಳೆ ಬತ್ತಿ, ಗೆಜ್ಜೆ ವಸ್ತ್ರಗಳು ಕೂಡ ಕೊಡ್ತಾರೆ. ನಾನಿವಾಗ ಈ ಹೂ ಬತ್ತಿ, ಎಳೆ ಬತ್ತಿಗಳು ಏನೇನು ಕೊಟ್ಟಿದ್ದಾರೆ ನಮಗೆ ಅಂದರೆ, ಬತ್ತಿಗಳು ಯಾವ್ಯಾವ ಟೈಪ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಕವರ್ ಓಪನ್ ಮಾಡಿ ದೀಪಕ್ಕೆ ಹಚ್ಚೋಕ್ಕೆ ಮತ್ತು ಆರತಿ ಮಾಡೋಕ್ಕೆ, ತುಪ್ಪದ ಆರತಿ ಮಾಡೋಕ್ಕೆ, ಗೌರಿಗೆ ಎಲ್ಲದಕ್ಕೂ ನೋಡಿ ಇದು ಹೂಬತ್ತಿ, ಅದೇ ಹೂಬತ್ತಿ. ಮತ್ತು ವಸ್ತ್ರಗಳಿಡೋಕ್ಕೆ ಒಂದು 5 ಜೊತೆ ಇಲ್ಲ ಒಂದು 10 ಜೊತೆ ಗೆಜ್ಜೆ ವಸ್ತ್ರಗಳು ಕೊಡ್ತಾರೆ. ಅದು ಆಲ್ಮೋಸ್ಟ್ ಒಂದು 3-4 ಹಬ್ಬಕ್ಕೂ ರೆಡಿ ಆಗುತ್ತೆ. ಇದು ಹೂಬತ್ತಿ. ಇದು ಆರತಿಗೆ, ತುಪ್ಪದ ದೀಪ ಹಚ್ಚೋಕ್ಕೆ ಎಲ್ಲದಕ್ಕೂ ಈ ಬತ್ತಿಗಳು ಯೂಸ್ ಆಗುತ್ತೆ. ನೆಕ್ಸ್ಟು ಮಂಗಳಾರತಿ ಬತ್ತಿ. ಮಂಗಳಾರತಿ ಬತ್ತಿ ಇಲ್ಲಿ ಈ ಥರ ಇದು ಮಾಡಿ ದಾರ ಕಟ್ಟಿಟ್ಬಿಡ್ತಾರೆ, ಅದು ಸ್ಪ್ರೆಡ್ಡಾಗಿ ಹಾಳಾಗದೇ ಇರಲಿ ಅಂತ ಅಂದ್ಬಿಟ್ಟು. ಇದು ಹತ್ತಿನಲ್ಲೇ ಮನೇಲೇ ಮಾಡಿರೋದು. ತುಪ್ಪದ ಆರತಿ ಮಾಡೋದಕ್ಕೆ, ಏಕಾರತಿ ಮಾಡೋಕ್ಕೆ ಎಲ್ಲದಕ್ಕೂ ಆ ಬತ್ತಿ ಯೂಸ್ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ಆದರೆ ಇನ್ನೊಂದು ಸ್ವಲ್ಪ ಗೆಜ್ಜೆ ವಸ್ತ್ರಗಳು ಕೊಡ್ತಾರೆ. ಈ ಗೆಜ್ಜೆ ವಸ್ತ್ರನ ಚಂದ್ರದಲ್ಲಿ ಅಂದರೆ ಸಿಂಧೂರದಲ್ಲಿ ನೆನೆಸಿಟ್ಟಿದ್ದಾರೆ, ಅಂದರೆ ಹಚ್ಚಿಟ್ಟಿದ್ದಾರೆ. ಜಾಯಿಂಟ್ಸ್ ಬರುತ್ತಲ್ಲ ಅಲ್ಲಿಗೆಲ್ಲ ಚಂದ್ರ ಹಚ್ಚಿಟ್ಟಿದ್ದಾರೆ. ಸೊ ದಟ್ ನಾವು ಪೂಜೆ ಮಾಡಬೇಕಾದ್ರೆ ಮತ್ತೆ ಅರಿಶಿನ ಕುಂಕುಮದಲ್ಲಿ ನೆನೆಸ್ಕೊಳ್ಳೋದು ಬೇಕಾಗಿಲ್ಲ. ವಸ್ತ್ರ ಮಾತ್ರ ಒಳಗಡೆ ಒಂದು ರೌಂಡ್ದು ಹೊಂದಿರುತ್ತೆ ನೋಡಿ, ಅದನ್ನು ಮಾತ್ರ ನೆನೆಸ್ಕೊಂಡ್ರೆ ಸಾಕು. ಇದು ಅಳಿಯಂಗೆ 21 ಎಳೆ 21 ಹಿಡಿ ಗಣಪತಿಗೆ ಹಾಕುವಂಥ ಇದು ಜನವಾರ ಅಂತಲೂ ಹೇಳ್ತಾರೆ ಕೆಲವರು, ಇದು ವಸ್ತ್ರ ಅಂತಲೂ ಕೂಡ ಹೇಳ್ತಾರೆ. ಇದು ಹತ್ತಿನಲ್ಲೇ ಮಾಡಿರೋದು ಎಳೆ ಬತ್ತಿ. ಗೌರಿಗೆ 16 ಎಳೆ 16 ಹಿಡಿ, ಇಲ್ಲದೆ ಹೋದರೆ 12 ಎಳೆ 12 ಹಿಡಿ ಮಾಡ್ತಾರೆ. ಇದರಲ್ಲಿ 12 ಮಾಡಿದ್ದಾರೆ. ಇದ್ರ ಜೊತೆ ಮಧ್ಯದಲ್ಲಿ ದೊಡ್ಡದು ವಸ್ತ್ರ ಇರುತ್ತೆ. ಆ ವಸ್ತ್ರನೂ ಓಪನ್ ಮಾಡಿ ತೋರಿಸ್ತೀನಿ ಇವಾಗ. ನಾವಿದು ಚಂದ್ರ ಹಚ್ಚಿ ಆಲ್ರೆಡಿ ಅವ್ರು ಕೊಟ್ಬಿಟ್ಟಿರೋದ್ರಿಂದ ನಾವು ಪೂಜೆ ಮಾಡಬೇಕಾದ್ರೆ ಬರೀ ಈ ವಸ್ತ್ರ ಮಾತ್ರ ಅರಿಶಿನ ಕುಂಕುಮದಲ್ಲಿ ನೆನೆಸ್ಕೊಂಡು ಕುಂಕುಮದ ಬೊಟ್ಟಿಟ್ಕೊಂಡ್ರೆ ಸಾಕು. ಇಷ್ಟು ಜನರಲಿ ಪೂಜೆಗೆ ಬೇಕಾಗಿರೋಂಥ ಹತ್ತಿ ಸಾಮಾನುಗಳು ಮತ್ತು ಪೂಜಾ ಸಾಮಗ್ರಿಗಳು. ಇದನ್ನು ನಮ್ಮ ಮನೆಯಲ್ಲಿ ತವ್ರ ಮನೆಯಿಂದನೇ ಎಲ್ಲವಾಗಲೂ ಕೊಡ್ತಾರೆ. ನನಗೆ 3 ಜನ ಅಣ್ಣಂದ್ರು, 3 ಜನ ಅತ್ತಿಗೆಯರು, ಅಣ್ಣಂದ್ರು ಎಲ್ಲರೂ ಸೇರಿ ತಂದು ಕೊಡ್ತಾರೆ. ಸೊ ಇದೊಂದು ಸಂತೋಷಕರವಾದ ವಿಷಯ. ಮತ್ತು ನಾವು ಪೂಜೆ ಮಾಡಬೇಕಾದ್ರೆ ಅದು ಹುಡ್ಕೋದು ಇದು ಹುಡ್ಕೋದೆಲ್ಲ ಏನೂ ಇಲ್ಲ. ಕರ್ಪೂರನೂ ಇದೆ. ನನಗೆ 3 ಮನೆಯಿಂದ ಬಂದಿರೋದು ಎಲ್ಲ 3 ಐಟಮ್ ಇದರಲ್ಲಿ. ಸೊ ಗಂಧದ ಕಡ್ಡಿ ಮತ್ತು ಅರಿಶಿನ ಕುಂಕುಮ ಸಿಂಧೂರ, ಇದು ಬಳೆ ಬಿಚ್ಚೋಲೆ ಕೂಡ ಕೊಡ್ತಾರೆ ಈ ಥರ ಜೊತೆಯಲ್ಲಿ. ದೇವ್ರಿಗಿಡಕ್ಕೆ, ದೇವಿಗೆ ಇಡ್ತೀವಲ್ಲ ನಾವು ಪೂಜೆ ಮಾಡಬೇಕಾದ್ರೆ, ಬಳೆ ಬಿಚ್ಚೋಲೆ ಕೂಡ ಕೊಡ್ತಾರೆ. ಅರಿಶಿನ ಎಲ್ಲ ಈ ಕವರಲ್ಲಿ ಹಾಕಿಟ್ಟಿದ್ದೀನಿ ನಾನು, ಪ್ಯಾಕೆಟ್ಸ್ಗಳೆಲ್ಲ ಅದುವೆ ಎಲ್ಲರದು ಬಂದಿರೋದೆಲ್ಲ. ಇದು ಕುಂಕುಮ ಮತ್ತು ಸಿಂಧೂರ. ತುಂಬ ಜನ ಕೇಳ್ತಾಯಿದ್ರು, ಆ ಸಿಂಧೂರ ಏನು ಅಂತ ತೋರಿಸ್ತೀನಿ ಇವಾಗ. ನೋಡಿ, ಇದೇ ಸಿಂಧೂರ, ಇದೇ ಚಂದ್ರ. ನಾವು ಅರಿಶಿನ ಕುಂಕುಮ ಪೂಜೆ ಮಾಡಬೇಕಾದ್ರೆ ದೇವರಿಗೆ ಫಸ್ಟ್ ಅರಿಶಿನ, ಆಮೇಲೆ ಕುಂಕುಮ, ಆಮೇಲೆ ಸಿಂಧೂರ. ಹೆಣ್ಣು ದೇವರಿಗೆಲ್ಲ ಪೂಜೆ ಮಾಡಬೇಕು. ಲಕ್ಷ್ಮೀ ಪೂಜೆನಲ್ಲೂ ನಾನು ವಿಡಿಯೋ ತೋರಿಸಿದ್ದೀನಿ. ನಾನು ಹಬ್ಬದ ಶಾಪಿಂಗು ಸ್ವಲ್ಪ ಒಂದು 1.5 ಮಂತ್ ಬಿಫೋರೇ ಮಾಡಿದೆ. ಯಾಕೆಂದರೆ ನಮ್ಮ ಅಣ್ಣಂದ್ರೆಲ್ಲ ನನಗೆ ಸೀರೆ ಕೊಡಿಸ್ಬೇಕಾಗಿತ್ತಲ್ಲ, ನೀನು ಬಾ ಜೊತೆಯಲ್ಲಿ, ನಿನಗೇನು ಇಷ್ಟನೋ ಆ ಸೀರೆಗಳು ತಗೋ ಅಂತ ಹೇಳಿದ್ರು 3 ಜನ ಅಣ್ಣಂದರು. ಸೊ ಅವಾಗ ಹೋದಾಗ ನಾನು 1-2 ಸೀರೆ, 1-2 ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ತಂದುಬಿಟ್ಟೆ. ನಿಮ್ಗೆ ಇದುವರೆಗೂ ನಾನು ತೋರಿಸಿರಲಿಲ್ಲ ಅದನ್ನು. ಸೊ ನಮ್ಮ ಅಣ್ಣಂದ್ರೂ ಇವಾಗ ಎಲ್ಲ ಕುಂಕುಮ ಇಟ್ಟು ಸೀರೆಗಳೆಲ್ಲ ನಿನ್ನೆ ದಿವಸ ಕೊಟ್ಬಿಟ್ಟು ಹೋದರು.
ಇದು ಹಬ್ಬ ಈ ವರ್ಷ ನಮ್ಗೆ ಇಲ್ಲದೆ ಹೋದ್ರೂ ಹೆಣ್ಮಕ್ಳಿಗೆ ಯಾವಾಗ್ಲೂ ತವ್ರ ಮನೆಯಿಂದ ಕೊಡೋ ಬಾಗಿನ ನಿಲ್ಲಿಸ್ಬಾರ್ದಂತೆ ಗೌರಿ ಹಬ್ಬದ್ದು. ಸೊ ಅದಕ್ಕೆ ನಮ್ಮ ಮನೇಲಿ ಎಲ್ಲರೂ ಕೊಟ್ಬಿಟ್ಟು ಅಣ್ಣಂದ್ರೆಲ್ಲ ಕೊಟ್ಬಿಟ್ಟು ಹೋದ್ರು. ಆ ಸೀರೆಗಳು ಎಲ್ಲಾದರೂ ಇದರಲ್ಲಿ ಬ್ಯಾಗಲ್ಲಿ ಫುಲ್ ತುಂಬಿಟ್ಟಿದ್ದೀನಿ ನೋಡಿ. ಇಲ್ಲಿ ಈ ಸರದ ಗೌರಿ ಹಬ್ಬದ್ದು ಇದೆಲ್ಲ. ಸೊ ಇವಾಗ ಒಂದೊಂದಾಗಿ ಸೀರೆಗಳೆಲ್ಲ ತೋರಿಸ್ತೀನಿ. ಅದ್ರ ಜೊತೆಗೆ ನಾನು ತೊಗೊಂಡಿರೋ ಒಂದೆರಡು ಸೀರೆ ಅಂದರೆ ಡ್ರೆಸ್ ಮೆಟೀರಿಯಲ್ ಏನೇನಿದೆ ಈ ಬ್ಯಾಗಲ್ಲಿ ಅದೆಲ್ಲ ತೋರಿಸ್ತೀನಿ. ಇವಾಗ ಬನ್ನಿ. ಎಲ್ಲ ಸ್ಯಾರೀಸು ಸಿಲ್ಕ್ ಕಾಟನ್ ತೊಗೊಂಡಿದ್ದೀನಿ. ಇವಾಗ ಯಾಕೋ ನನಗೆ ಕಾಟನ್ ಮೇಲೆ ಜಾಸ್ತಿ ಇಷ್ಟ ಬಂದುಬಿಟ್ಟಿದೆ. ನನ್ನ ಮಗಳು ಹೇಳ್ತಾ ಇದ್ದಾಳೆ ಇನ್ಮೇಲಿಂದ ಸಿಲ್ಕ್ ಸ್ಯಾರೀಸ್ ಎಲ್ಲ ತೊಗೊಳೋದು ಬೇಡ ಅಮ್ಮ, ಸೊ ನಾವು ಇನ್ಮೇಲಿಂದ ಹ್ಯಾಂಡ್ಲೂಮು ಕಾಟನ್ ಇಂಥ ಸ್ಯಾರೀಸೇ ತೊಗೊಳ್ಳೋಣ, ನೋ ಸಿಂಥೆಟಿಕ್ ಸ್ಯಾರೀಸ್ ನೋ ಸಿಲ್ಕ್ ಸ್ಯಾರೀಸ್ ಅಂತ ಅವಳು ಹೇಳ್ತಾ ಇದ್ಲು. ಸೊ ನಾನು ಅದೇ ಡಿಸೈಡ್ ಮಾಡಿದೆ. ಇವಾಗ ಇರೋದೆಲ್ಲ ಸ್ವಲ್ಪ ವರ್ಕ್ ಸ್ಯಾರೀಸೆಲ್ಲ ಯಾರಿಗಾದರೂ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಿಕ್ಕಿದ್ದು ಕಾಟನ್ ಸ್ಯಾರೀಸ್ ಮಾತ್ರ, ಈ ಪ್ಲೇನ್ ಸ್ಯಾರೀಸು ಅಂಥದ್ದು ಒಳ್ಳೊಳ್ಳೆ ಸೀರೆಗಳು ಮಾತ್ರ ನಾನು ವಾರ್ಡ್ರೋಬಲ್ಲಿ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ನಿನ್ನೆ ತಾನೇ ವಾರ್ಡ್ರೋಬ್ ಹೇಗೆ ಜೋಡಿಸ್ಕೊಂಡೆ ಅಂತ ಅಂದ್ಬಿಟ್ಟು ತೋರಿಸ್ದೆ ನಾನು. ಅದರಲ್ಲಿ ಇರೋ ವರ್ಕ್ ಸ್ಯಾರೀಸ್ ಎಲ್ಲ ಕೆಲವರು ಕೊಟ್ಬಿಡ್ತೀನಿ, ಅದು ಬೇಡ. ಸೊ ಇವಾಗ ನನ್ನ ಮೊದಲನೇ ಅಣ್ಣ ಕೊಟ್ಟಿರೋದು ಇದು ಮರೂನ್ ಆ್ಯಂಡ್ ಸಿಲ್ವರ್ ಜರಿ ಇದೆ. ನಂಗೆ ತುಂಬ ಇಷ್ಟ ಇದೆ. ಥ್ರೆಡ್ ವರ್ಕ್, ವೈಟ್ ಥ್ರೆಡ್ ವರ್ಕ್ ಒಂಥರ ಸಿಲ್ವರಿಶ್ ಕಲರ್ ಇದೆ. ಎಲ್ಲ ಕಾಟನ್ ಸಿಲ್ಕ್. ಇದು ಡಿಸ್ಕೌಂಟ್ ಇದ್ದಿದ್ದರಿಂದ ಸುದರ್ಶನ್ ಸಿಲ್ಕ್ಸಲ್ಲಿ ತೊಗೊಂಡಿರೋದು ನಾನು. 20% ಏನೋ ಡಿಸ್ಕೌಂಟ್ ಇತ್ತು. ಸೊ 1100 ರುಪೀಸ್ ಎಲ್ಲ ಸ್ಯಾರೀಸೂ. ಸೊ ಇದು ನನಗೆ ಇಷ್ಟ ಆಗಿದ್ದ ಸ್ಯಾರಿ. ಕಲರ್ ಕಾಂಬಿನೇಷನ್ ಆ್ಯಕ್ಚುಲಿ ನಾನು ತೊಗೊಳ್ಬೇಕಾದ್ರೆ ಈ ಥರ ಕಾಂಬಿನೇಷನ್ ಇದೆ ಅಂತಲೇ ನೋಡಲಿಲ್ಲ. ಯಾಕೆಂದರೆ ನಾನು ನಮ್ಮ ಅಕ್ಕ ಎಲ್ಲ ಸೆಲೆಕ್ಟ್ ಮಾಡೋಕ್ಕೆ ಹೋದ್ವು. ಆಮೇಲೆ ಮನೆಗೆ ಬಂದಮೇಲೆ ನೋಡಿದ್ರೆ ಗ್ರೀನ್ ಕಲರ್ ಪಲ್ಲು. ಇದು ನೋಡಿ, ಈ ಮರೂನ್ಗೆ ಗ್ರೀನ್ ಕಲರ್ ಪಲ್ಲು ಎಷ್ಟು ಚೆನ್ನಾಗಿದೆ. ಹೇಗಿದ್ರೂ ಸ್ಟಿಚ್ ಮಾಡಿಸ್ತೀನಲ್ಲ ಬ್ಲೌಸು, ಪ್ರಾಬ್ಲಮ್ ಇಲ್ಲ. ಮತ್ತು ಇದು ಗ್ರೀನೇ ಬ್ಲೌಸ್ ಪೀಸ್ ಈ ಥರ ಬರುತ್ತೆ. ಮರೂನ್ ಆ್ಯಂಡ್ ಗ್ರೀನ್ ಎಷ್ಟು ಒಳ್ಳೆ ಕಾಂಬಿನೇಷನ್ ನೋಡಿ. ನನ್ನ ಎರಡನೇ ಅಣ್ಣ ಇದು 2,500 ರುಪೀಸಲ್ಲೇ ಒಂದು ಸ್ಯಾರಿ ತಗೋ ಅಂತ ಅಂದರು. ನಾನು ಬೇಡ, ನಾನು ನಮ್ಮ ಅಕ್ಕ ಬೇಡ, 2000 ರುಪೀಸ್ ಸ್ಯಾರಿ ಅಂದರೆ ಎಲ್ಲ ಕಡೆನೂ ಉಟ್ಕೊಂಡು ಹೋಗೋಕ್ಕಾಗಲ್ಲ, ಸೊ ಸಿಂಪಲ್ ಸ್ಯಾರೀಸೇ 2 ತೊಗೊಳ್ತೀವಿ ಅಂತ ಅಂದ್ಬಿಟ್ಟು ಸೊ ಇದು ಒಂದು ತೊಗೊಂಡೆ. ಅಂದರೆ 2,500 ರುಪೀಸಲ್ಲಿ ಸ್ಯಾರಿ ತೊಗೋ ಅಂದದ್ದನ್ನು ನಾವು 1,100 2 ಸ್ಯಾರಿ ತೊಗೊಂಡೆ ನಾನು. ಸೊ ಅದು ಇದು ಎರಡನೇ ಅಣ್ಣ ಕೊಡಿಸಿರೋದು ನೋಡಿ. ಇದು ಲೆಮನ್ ಎಲ್ಲೋ ಲೈಟ್ ಕಲರ್. ಇದರ ರನ್ನಿಂಗ್ ಬ್ಲೌಸ್. ಇದರಲ್ಲಿ ರನ್ನಿಂಗ್ ಬ್ಲೌಸ್ ಇದೆ. ತುಂಬ ಇಷ್ಟ ಆಯಿತು ನನಗೆ ಈ ಸೀರೆ. ಉಟ್ಕೊಂಡ್ರೆ ಈ ಥರ ಇರುತ್ತೆ ಇದು. ಸೊ ಇದು ಚೆನ್ನಾಗಿದೆ ಇದು ಸ್ಯಾರಿ. ಬ್ಲೌಸ್ ಎಲ್ಲ ಹೊಲ್ಸೆಲ್ಲ ಆದಮೇಲೆ ನಾನು ನಿಮಗೆ ಉಟ್ಕೊಂಡು ತೋರಿಸ್ತೀನಿ ಒಂದ್ಸಲ. ನಾನು 2 ಸ್ಯಾರಿ ತೊಗೊಂಡೆ ಅಂತ ಹೇಳಿದ್ನಲ್ಲ, ಅದ್ರ ಜೊತೆಗೆ ಇದು ಬ್ಲೂ, ಇದು ಅಷ್ಟೇ ಥ್ರೆಡ್ ವರ್ಕ್ ಇದೆ. ದೆನ್ ಬ್ಲೌಸ್ ಪೀಸಲ್ಲಿ ಈ ಥರ ಕೈಗೆ ಇದು ಬರುತ್ತೆ, ಏನೋ ಒಂದು ಮಾವಿನಕಾಯಿ ಬರುತ್ತೆ. ತೋರಿಸ್ತೀನಿ ಇದನ್ನು. ಈ ಥರ ಮಾವಿನಕಾಯಿ ಥರ ಶೇಪೇ, ಸರಿನೋ ಈ ಥರ ಬರುತ್ತೆ. ಇದು ಒಂಥರ ಬ್ಲೂ ಅಂತಲೂ ಹೇಳೋಕ್ಕಾಗಲ್ಲ, ಬ್ಲ್ಯಾಕ್ ಅಂತಲೂ ಹೇಳೋಕ್ಕಾಗಲ್ಲ. ಹೊಸ ಸೀರೆ ಅಲ್ವಾ, ಹ್ಯಾಂಡ್ಲಿಂಗ್ ಕಷ್ಟ ಇದೆ, ಮೇಂಟೆನೆನ್ಸ್. ಸೊ ಈ ಥರ ಫೋಟೋ. ಇದು ಪಲ್ಲು. ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇದು 3ನೇ ಅಣ್ಣ ಕೊಡಿಸಿರೋದು. ನೋಡಿ, ಗ್ರೇ ಆ್ಯಂಡ್ ಮರೂನ್ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್. ಈ ಬ್ಲೌಸ್ ಪೀಸನ್ನು ತುಂಬ ಚೆನ್ನಾಗಿದೆ. ಇದು ಅಂದರೆ ಯಾವುದೇ ಸ್ಯಾರಿಗೆಲ್ಲ ಹಾಕ್ಕೊಳ್ಬೋದು ನೋಡಿ.
ಎಷ್ಟು ಗ್ರ್ಯಾಂಡ್ ಆಗಿದೆ ಬ್ಲೌಸ್ ಪೀಸು. ಇದೆಲ್ಲ ರೇರ್ ಕಾಂಬಿನೇಷನ್ಸ್. ಈ ಗ್ರೇ ಆ್ಯಂಡ್ ರೆಡ್, ಗ್ರೇ ಆ್ಯಂಡ್ ಬ್ರಿಕ್ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದನ್ನು ಆನೆ ಕಲರ್ ಅಂತಲೂ ಕೂಡ ಅಂತಾರೆ, ಕರೆಕ್ಟಾಗಿ ಹೇಳಬೇಕಂತ ಅಂದರೆ. ಇದು ಗ್ರೇಗೆ ಮರೂನ್. ಇದು ಪಲ್ಲು, ಸಿಂಪಲ್ ಆಗಿದೆ ಪಲ್ಲು. ಡೈಲಿ ಆಫೀಸ್ ಬಿಡೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದು ಸಣ್ಣ ಸಣ್ಣ ಫಂಕ್ಷನ್ಗಳಿಗೆ, ಪೂಜೆಗಳಿಗೆ, ಹಬ್ಬಗಳಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಇದೆ, ತೋರಿಸ್ತೀನಿ. ಇದು 3 ಜನ ಅಣ್ಣಂದ್ರು ತೆಕ್ಕೊಟ್ಟಿದ್ದಾಯಿತು ಇದು ಸೀರೆ. ಇನ್ನು ನಾನು ಒಂದೆರಡು ಸೀರೆ ತೊಗೊಂಡಿದ್ದೀನಿ, ಅದು ತೋರಿಸ್ತೀನಿ. ನಾನು ತೊಗೊಂಡಿರೋ ಸೀರೆ ಕಾಟನ್ನೇ ಇದು. ಇಲ್ಲಿ ಜರಿ ಇದೆ ನೋಡಿ, ಜರಿ ಎಲ್ಲ ಸ್ವಲ್ಪ ಥ್ರೆಡ್ ವರ್ಕ್ ಇದೆ. ಇದು ಪಲ್ಲು, ಇದು ಗ್ರೇ ಕಲರ್ದು ಬ್ಲೌಸ್ ಪೀಸ್. ಈ ಥರ ಇದೆ ಸೀರೆ, ಫ್ಲವರ್ಸ್. ಇದರಲ್ಲಿ ಗ್ರೇ ಕಲರ್ ಬ್ಲೌಸ್ ಪೀಸ್ ಇರೋದೇ ಹೈಲೈಟ್ ಒಂಥರ ಈ ಸ್ಯಾರಿಗೆ. ಇಷ್ಟು ದೊಡ್ಡದಿದೆ ಬಾರ್ಡ್ರ್. ಅದೊಂದು ಸೀರೆ, ಮತ್ತು ಇದೊಂದು ಡ್ರೆಸ್ ಮೆಟೀರಿಯಲ್ ತೊಗೊಂಡೆ ನಾನು. ಈ ಕಾಂಬಿನೇಷನ್ ಏನೋ ತುಂಬ ಇಷ್ಟ ಆಯಿತು ನನಗೆ. ಕಾಟನ್ದು ಟೈ ಆ್ಯಂಡ್ ಡೈ ಅಂತ ಹೇಳ್ತಾರೆ ನೋಡಿ, ಅದು. ಇದಕ್ಕೆ ಇದು ಪ್ಯಾಂಟ್ ಈ ಕಲರ್ ಇದೆ, ಪ್ಯಾಂಟಲ್ಲೂ ಬಾರ್ಡ್ರ್ ಇದೆ ಈ ಥರ ಟೈ ಆ್ಯಂಡ್ ಡೈ. ಇದು ದುಪ್ಪಟ್ಟ, ಇದೇ ಕಾಂಬಿನೇಷನಲ್ಲಿ ದುಪ್ಪಟ್ಟ. ನನಗೇನೋ ಇದು ತುಂಬ ಕಾಂಬಿನೇಷನ್ ಒಂಥರ ಸೂತಿಂಗ್ ಆಗಿದೆ ಅಂತ ಅನ್ನಿಸ್ತು. ಸೊ ಇದೊಂದು ಡ್ರೆಸ್ ಮೆಟೀರಿಯಲ್ ಒಂದು ತೊಗೊಂಡೆ ನಾನು. ಸೊ ನನ್ನ ಗೌರಿ ಹಬ್ಬದಲ್ಲಿ ಅಣ್ಣಂದ್ರು ತೆಕ್ಕೊಟ್ಟಿರೋ ಸ್ಯಾರೀಸು ಹಾಗೂ ನಾನು ತೊಗೊಂಡಿರೋ ಸ್ಯಾರೀಸು ನಿಮಗೆ ತೋರಿಸ್ದೆ. ನಮ್ಗೆ ಹಬ್ಬ ಇಲ್ಲದೆ ಹೋದ್ರೂ ನನ್ನ ಫ್ರೆಂಡ್ ಮನೇಲಿ, ನನ್ನ ಕಸಿನ್ ಮನೇಲಿ ಎಲ್ಲ ಕರೆದು ಇವತ್ತು ಊಟ ಎಲ್ಲ ಹಾಕಿದ್ರು ಅಂತ ಅಂದ್ಬಿಟ್ಟು ಆಲ್ರೆಡಿ ವಿಡಿಯೋ ನೋಡಿದ್ರಿ ನೀವು. ಅಲ್ಲೇ ನಾವು ಒಂಚೂರು ಅರ್ಶಿನ ಕುಂಕುಮ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಬಿಗ್ ಥಮ್ಸ್ ಅಪ್ ಕೊಡಿ. ಹಾಗೆ ವೀಣಾಶ್ರೀಧಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ. ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.